ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅಭಿಷೇಕ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಂದ್ರೆ ಫ್ರೆಂಡ್ಸ್, MAP ಸೆನ್ಸರ್ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋದಲ್ಲಿ ನೀವು ನಮ್ಮ ಚಾನಲ್ ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದ್ರಿಂದ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತಂದ್ರೆ, MAP ಸೆನ್ಸರ್ ಅಂದ್ರೆ ಏನು, ಈ MAP ಸೆನ್ಸರ್ ಒಳಗಡೆ ಯಾವ ಎಲಿಮೆಂಟ್ಗಳು ಇರುತ್ತೆ, ಅದ್ರ ಕೆಲಸ ಏನು, ಈ ಒಂದು MAP ಸೆನ್ಸರ್ ಇಂಜಿನ್ ಅಲ್ಲಿ ಏನ್ ಕೆಲಸ ಮಾಡುತ್ತೆ, ಈ ಒಂದು ಸೆನ್ಸರ್ ಪ್ರಾಬ್ಲಮ್ ಆಗಿತ್ತಂತಂದ್ರೆ ಇಂಜಿನ್ ಅಲ್ಲಿ ಯಾವ್ದೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ವೆಹಿಕಲ್ ಅಲ್ಲಿ ಯಾವ್ದೆಲ್ಲ ಪ್ರಾಬ್ಲಮ್ ಸಿಂಪ್ಟಮ್ಸ್ ಗಳು ಕಂಡು ಬರುತ್ತೆ, ಮತ್ತೆ ಈ ಒಂದು MAP ಸೆನ್ಸರ್ ಪ್ರಾಬ್ಲಮ್ ಆಗಿತ್ತಂದ್ರೆ ಡಯಾಗ್ನಾಸ್ಟಿಕ್ ಟ್ರಬಲ್ ಕೋಡ್ಸ್ ಯಾವ್ದೆಲ್ಲ ಬರುತ್ತೆ, ಇದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ MAP ಸೆನ್ಸರ್. MAP ಸೆನ್ಸರ್ ಅಂದ್ರೆ ಏನು? ಮೆನಿಫೋಲ್ಡ್ ಅಬ್ಸಲ್ಯೂಟ್ ಪ್ರೆಷರ್ ಸೆನ್ಸರ್. ಓಕೆನಾ ಫ್ರೆಂಡ್ಸ್? ಮೊದಲು ನೀವು ತಿಳ್ಕೊಬೇಕು ಇದ್ರ ಡೆಫಿನೇಷನ್ ಏನು ಅಂತ. MAP ಸೆನ್ಸರ್ ಅಲ್ಲಿ ಮೆನಿಫೋಲ್ಡ್ ಅಬ್ಸಲ್ಯೂಟ್ ಪ್ರೆಷರ್ ಸೆನ್ಸರ್ ಅಂತ ಹೇಳ್ತಾರೆ ಅಂತ ಹೇಳಿದೆ. ಮೆನಿಫೋಲ್ಡ್ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚು ಪೋರ್ಟ್ಗಳು ಇತ್ತಂದ್ರೆ ಅದಕ್ಕೆ ಮೆನಿಫೋಲ್ಡ್ ಅಂತ ಕರೀತಾರೆ. ಇವಾಗ ನೋಡಿರ್ಬೋದು, ಇಂಟೆಕ್ ಮೆನಿಫೋಲ್ಡ್ ಅಲ್ಲಿ 4 ಹೋಲ್ಸ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಸಮನಾಗಿ ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಇರುವಂತಹ ಏರು ಸಮ ಪ್ರಮಾಣದಲ್ಲಿ ಇಂಟರ್ನಲ್ ಕಂಬಷನ್ ಚೇಂಬರ್ ಒಳಗಡೆ ಹೋಗ್ಬೇಕು, ಅಂದ್ರೆ ಇಂಜಿನ್ ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ 4 ಹೋಲ್ ಮಾಡಿರ್ತಾರೆ. ಓಕೆನಾ? ಅದ್ರ ಒಂದೇ ಒಂದು ಹೋಲ್ ಇತ್ತಂದ್ರೆ ಅದ್ರೊಳಗಡೆ ಅದಕ್ಕೆ ಮೆನಿಫೋಲ್ಡ್ ಅಂತ ಕರೆಯೋದಿಲ್ಲ ಫ್ರೆಂಡ್ಸ್. ಒಂದಕ್ಕಿಂತ ಹೆಚ್ಚು ಹೋಲ್ ಇತ್ತಂದ್ರೆ ಅದನ್ನ ಮೆನಿಫೋಲ್ಡ್ ಅಂತ ಕರೀತಾರೆ. ಇವಾಗ ಫ್ರೆಂಡ್ಸ್, ಅಬ್ಸಲ್ಯೂಟ್ ಪ್ರೆಷರ್ ಅಂದ್ರೆ ಏನಂತ ನೋಡೋಣ. ಅಬ್ಸಲ್ಯೂಟ್ ಪ್ರೆಷರ್ ಅಂದ್ರೆ ಏನು? 0 ಪ್ರೆಷರ್ ಗಿಂತ ಜಾಸ್ತಿ. ಓಕೆನಾ? ಅಬ್ಸಲ್ಯೂಟ್ ಪ್ರೆಷರ್ ಅಂದ್ರೆ ಏನು? 0 ಪ್ರೆಷರ್ ಗಿಂತ ಜಾಸ್ತಿ. ವ್ಯಾಕ್ಯೂಮ್ ಅಂದ್ರೆ ಏನು? 0 ಪ್ರೆಷರ್. ಓಕೆನಾ? 0 ಪ್ರೆಷರ್ ಗಿಂತ ಜಾಸ್ತಿ ಪ್ರೆಷರ್ ಬಂತು ಅಂದ್ರೆ ಅದನ್ನ ಈ ಒಂದು ಸೆನ್ಸರ್ ಸೆನ್ಸ್ ಮಾಡುತ್ತೆ. ಓಕೆನಾ? ಇಂಟೆಕ್ ಮೆನಿಫೋಲ್ಡ್ ಒಳಗಡೆ 0 ಪ್ರೆಷರ್ ಅಲ್ಲಿ ಇರುತ್ತೆ ಆಲ್ರೆಡಿ. ಅದು 0 ಪ್ರೆಷರ್ ಗಿಂತ ಜಾಸ್ತಿ ಪ್ರೆಷರ್ ಒಳಗಡೆ ಬಂತು, ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಬಂತು ಅಂದ್ರೆ ಆ ಒಂದು ಪ್ರೆಷರ್ ನ ಈ ಒಂದು ಸೆನ್ಸರ್ ಸೆನ್ಸ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ಇಷ್ಟು ಗೊತ್ತಾಯ್ತಲ್ವಾ ನಿಮ್ಗೆ? ಇವಾಗ ನೋಡೋಣ ಫ್ರೆಂಡ್ಸ್, ಈ ಒಂದು ಸೆನ್ಸರ್ ಕೆಲಸ ಏನು ಇಂಜಿನ್ ಅಲ್ಲಿ ಅಂತ. ಓಕೆನಾ? ಏನಂತ ಅಂದ್ರೆ ಇವಾಗ ನಿಮ್ಗೆ ನಾನು ಆಲ್ರೆಡಿ ಹೇಳ್ತೀನಿ ನಿಮ್ಗೆ, ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಏನಾಗಿರುತ್ತೆ, ಮೊದಲೇ ನಿಮ್ಗೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ, ಅಂದ್ರೆ 0 ಪ್ರೆಷರ್ ಇರುತ್ತೆ. ಏಕೆಂದ್ರೆ ಗಾಡಿ ಇಂಜಿನ್ ನೀವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಪಿಸ್ಟಿನ್ ಮೇಲಿಂದ ಕೆಳಗೆ ಮೂವ್ ಆಗ್ತಾ ಇರುತ್ತೆ. ಇಂಟೆಕ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಪಿಸ್ಟಿನ್ ಮೇಲಿಂದ ಕೆಳಗೆ ಮೂವ್ ಆದಾಗ ಏನಾಯ್ತು, ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಇರುವಂತ ಪ್ರೆಷರ್ ಅದು ಎಳ್ಕೊಂಡ್ಬಿಡ್ತು. ಎಳ್ಕೊಂಡಾಗ ಏನಾಯ್ತು, ಇಂಟೆಕ್ ಮೆನಿಫೋಲ್ಡ್ ಖಾಲಿ ಆಯ್ತು, ಅಂದ್ರೆ 0 ಪ್ರೆಷರ್ ಆಯ್ತು, ಅಂದ್ರೆ ವ್ಯಾಕ್ಯೂಮ್ ಆಯ್ತು. ವ್ಯಾಕ್ಯೂಮ್ ಆದಾಗ ಏನಾಯ್ತು, ನೀವು ಎಕ್ಸೆಲೇಟರ್ ಪೆಡಲ್ ಮೇಲೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ವಾಲ್ ಓಪನ್ ಆಗುತ್ತೆ. ಟೋಟಲ್ ವಾಲ್ ಓಪನ್ ಆದಾಗ ಏನಾಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸ್ಪೀಡ್ ಆಗಿ ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಬರುತ್ತೆ. ಇಂಟೆಕ್ ಮೆನಿಫೋಲ್ಡ್ ಬಂದಾಗ ಅದೆಷ್ಟು ಪ್ರೆಷರ್ ಅಲ್ಲಿ ಬಂತು, ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಮೊದಲು 0 ಪ್ರೆಷರ್ ಇತ್ತು. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಟೋಟಲ್ ಬಾಡಿ ಮುಖಾಂತರ ಎಷ್ಟು ಪ್ರೆಷರ್ ಅಲ್ಲಿ ಬಂತು ಅಂತ ಹೇಳ್ಬಿಟ್ಟು ಈ ಒಂದು MAP ಸೆನ್ಸರ್ ಸೆನ್ಸ್ ಮಾಡುತ್ತೆ ಫ್ರೆಂಡ್ಸ್. ಓಕೆನಾ? ಅಪ್ರಾಕ್ಸಿಮೇಟ್ ಒಂದು 80 kPa 90 kPa ಪ್ರೆಷರ್ ಅಲ್ಲಿ ಬಂತು ಅಂತ ಸೆನ್ಸ್ ಮಾಡಿ ECM ಗೆ ಸಿಗ್ನಲ್ ಕೊಡುತ್ತೆ. ECM ಏನ್ ಕೆಲಸ ಮಾಡುತ್ತೆ, MAP ಸೆನ್ಸರ್ ಸಿಗ್ನಲ್ ನ ತಗೊಳುತ್ತೆ, ಮತ್ತೆ IAD ಸೆನ್ಸರ್ ಇಂಟೆಕ್ ಏರ್ ಟೆಂಪರೇಚರ್ ಸೆನ್ಸರ್ ಸಿಗ್ನಲ್ ತಗೊಳುತ್ತೆ, ಮತ್ತೆ ಮಾಸ್ ಏರ್ ಫ್ಲೋ ಸೆನ್ಸರ್ ಸಿಗ್ನಲ್ ನ ತಗೊಂಡು ಫ್ಯೂಯಲ್ ಕ್ವಾಂಟಿಟಿ ಡ್ಯೂರೇಷನ್ ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕನ್ನ ಸೆನ್ಸ್ ಮಾಡುತ್ತೆ. ಅಂದ್ರೆ ಲೋಡ್ ಪ್ರೆಷರ್ ಜಾಸ್ತಿ ಬಂತಂದ್ರೆ ನೀವು ಎಕ್ಸೈಡ್ ಜಾಸ್ತಿ ಕೊಟ್ಟಿದ್ದೀರಾ ಅಂತ ಅರ್ಥ. ಎಕ್ಸೈಡ್ ಜಾಸ್ತಿ ಕೊಟ್ಟಿದ್ದೀರಾ ಅಂತಂದ್ರೆ ಫ್ಯೂಯಲ್ ಜಾಸ್ತಿ ಬೇಕು ಅಂತ ಅರ್ಥ. ಓಕೆ? ಅದನ್ನ ECM ಕ್ಯಾಲ್ಕುಲೇಟ್ ಮಾಡಿ ಫ್ಯೂಯಲ್ ಕ್ವಾಂಟಿಟಿನ ಜಾಸ್ತಿ ಕಳಿಸುತ್ತೆ ಇಂಜಿನ್ ಒಳಗಡೆ. ಮತ್ತೆ ಇಗ್ನಿಷನ್ ಟೈಮಿಂಗ್ ನ ಅಡ್ಜಸ್ಟ್ ಮಾಡುತ್ತೆ. ಇಗ್ನಿಷನ್ ಟೈಮಿಂಗ್ ನ ಅಡ್ಜಸ್ಟ್ ಮಾಡುತ್ತೆ, ಫ್ಯೂಯಲ್ ಇಂಜೆಕ್ಷನ್ ಡ್ಯೂರೇಷನ್ ಜಾಸ್ತಿ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ನೋಡೋಣ. ಈ ಒಂದು ಸೆನ್ಸರ್ ಅಲ್ಲಿ 2 ತರ ಬರುತ್ತೆ ಫ್ರೆಂಡ್ಸ್. ಯಾವ್ದು ಅಂತ ಅಂದ್ರೆ ಅನಲಾಗ್ MAP ಸೆನ್ಸರ್ ಬರುತ್ತೆ, ಮತ್ತೆ ಡಿಜಿಟಲ್ MAP ಸೆನ್ಸರ್ ಅಂತ ಬರುತ್ತೆ. ಓಕೆನಾ? ಈ ಒಂದು ಅನಲಾಗ್ MAP ಸೆನ್ಸರ್ ಯಾವ ರೀತಿಯಾಗಿ ಸಿಗ್ನಲ್ ನ ಕೊಡುತ್ತೆ ECM ಗೆ ಅಂತಂದ್ರೆ ವೇರಿಯಬಲ್ ವೋಲ್ಟೇಜ್ ಸಿಗ್ನಲ್ ಟೈಪ್ ಅಲ್ಲಿ ಸಿಗ್ನಲ್ ನ ಕೊಡುತ್ತೆ. ಈ ಒಂದು ಡಿಜಿಟಲ್ MAP ಸೆನ್ಸರ್ ಯಾವ ತರ ಕೊಡುತ್ತೆ ಅಂತಂದ್ರೆ ಫ್ರೀಕ್ವೆನ್ಸಿ ಸಿಗ್ನಲ್ ನ ಕೊಡುತ್ತೆ. ಓಕೆನಾ ಫ್ರೆಂಡ್ಸ್? ಇಷ್ಟು ತಿಳ್ಕೋಬೇಕು ನೀವು. ಈ ಏರ್ ಸೆನ್ಸರ್ ಯಾವ್ದಾನ ಬರ್ಬೋದು, ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಗೂ ಬರೋದು ಅನಲಾಗ್ MAP ಸೆನ್ಸರ್ ಬರುತ್ತೆ. ಟರ್ಬೋ ಚಾರ್ಜರ್ ಇರುವಂತ ವೆಹಿಕಲ್ ಗೆ ಡಿಜಿಟಲ್ MAP ಸೆನ್ಸರ್ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ನೋಡೋಣ ಇದ್ರೊಳಗೆ ಎಲಿಮೆಂಟ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಇದ್ರೊಳಗೆ ಎಲಿಮೆಂಟ್ ಏನಿರುತ್ತೆ ಅಂತಂದ್ರೆ ಪೀಜೋ ಎಲೆಕ್ಟ್ರಿಕ್ ಎಲಿಮೆಂಟ್ ಅಥವಾ ಕೆಪಾಸಿಟಿವ್ ಡಯಾಫ್ರಾಮ್ ಎಲಿಮೆಂಟ್.
ಈ 2 ತರ ಎಲಿಮೆಂಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಯಾವ ಎಲಿಮೆಂಟ್ ಬೇಕಾದ್ರೆ ಬರ್ಬೋದು. ಫೀಸೋ ಎಲೆಕ್ಟ್ರಿಕ್ ಎಲಿಮೆಂಟ್ ಆದ್ರೂ ಬರ್ಬೋದು, ಕೆಪಾಸಿಟಿ ಡಯಾಫಾರ್ಮ್ ಎಲಿಮೆಂಟ್ ಆದ್ರೂ ಬರ್ಬೋದು. ಓಕೆ ಫ್ರೆಂಡ್ಸ್, ಯಾವ ಎಲಿಮೆಂಟ್ ಬೇಕಾದ್ರೂ ಬರ್ಬೋದು. ಇದ್ರ ಕೆಲಸ ಏನು ಅಂತಂದ್ರೆ ಪ್ರೆಷರ್ ನ ಅಂದ್ರೆ ಇಂಟೆಕ್ ಮೆನಿಫೋಲ್ಡ್ ಒಳಗಡೆ ಇರುವಂತಹ ಪ್ರೆಷರ್ ನ ಅದು ವೋಲ್ಟೇಜ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಈ ಸೆಮ್ಗೆ ಸಿಗ್ನಲ್ ಕೊಡುವಂತ ಕೆಲಸ ಮಾಡುತ್ತೆ. ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ವೋಲ್ಟೇಜ್ ಪಲ್ಸ್ ರೂಪದಲ್ಲಿ ಕ್ರಿಯೇಟ್ ಮಾಡಿ ವೋಲ್ಟೇಜ್ ನ ಈ ಸೆಮ್ಗೆ ಸಿಗ್ನಲ್ ಕೊಡುವಂತ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಈ ಸೆಮ್ ಏನ್ ಮಾಡೋದು ಅಂತ ಅಲ್ಲಿ ನಿಮ್ಗೆ ಹೇಳಿದೀನಿ. ಏನಂತ ಅಂದ್ರೆ ಫ್ಯೂಯಲ್ ಡ್ಯೂರೇಷನ್ ಅದು ಕಂಟ್ರೋಲ್ ಮಾಡುತ್ತೆ ಮತ್ತೆ ಇಗ್ನಿಷನ್ ಟೈಮಿಂಗ್ ಅದು ಕಂಟ್ರೋಲ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಈ ಒಂದು ಸೆನ್ಸರ್ ಪ್ರಾಬ್ಲಮ್ ಆದ್ರೆ ವೆಹಿಕಲ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಪುವರ್ ಫ್ಯೂಯಲ್ ಎಕಾನಮಿ, ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಮೈಲೇಜ್ ಡ್ರಾಪ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಎರಡನೇದೇನು ಅಂತಂದ್ರೆ ರಫ್ ಐಡ್ಲಿಂಗ್ ಅಲ್ಲಿ ಒಂಥರ ರಫ್ ಫೀಲಿಂಗ್ ಆಗುತ್ತೆ, ಮತ್ತೆ ಸ್ವಲ್ಪ ಜಾಸ್ತಿ ವೈಬ್ರೇಷನ್ ಆಗ್ತಾ ಇರೋ ತರ ಫೀಲ್ ಆಗುತ್ತೆ ನಿಮ್ಗೆ ಐಡ್ಲಿಂಗ್ ಅಲ್ಲಿ. ಓಕೆನಾ, RPM ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಮೂರನೇದೇನು ಅಂತಂದ್ರೆ ಲ್ಯಾಕ್ ಆಫ್ ಇಂಜಿನ್ ಪವರ್ ಜಾಸ್ತಿ ತರ ಫೀಲ್ ಆಗುತ್ತೆ ನಿಮ್ಗೆ. ಎಕ್ಸೈಟರ್ ರೈಸ್ ಆಗ್ತಾ ಇರುತ್ತೆ, ಇಂಜಿನ್ ಪವರ್ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ. ಎಕ್ಸೈಟರ್ ನೀವು ಕೊಡೋದು ಕಮ್ಮಿ, ಬಟ್ ಪವರ್ ಜಾಸ್ತಿ ಆಗ್ತಾ ಇರುತ್ತೆ, ಲ್ಯಾಕ್ ಆಫ್ ಪವರ್ ಖರ್ಚಾಗ್ತಾ ಇರುತ್ತೆ ನಿಮ್ಗೆ. ಈ ಒಂದು ಪ್ರಾಬ್ಲಮ್ ಕಂಡು ಬರುತ್ತೆ. ನಾಲ್ಕನೇದೇನು ಅಂತಂದ್ರೆ ಎಸಿಟೇಷನ್ ಆಗ್ತಾ ಇರುತ್ತೆ, ಎಕ್ಸೈಟರ್ ಕೊಟ್ಟಾಗ ನೀವು ಬಗು ಅಂತ ಮೂವ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ ಕಂಡು ಬರುತ್ತೆ. ಐದನೇದೇನು ಅಂತಂದ್ರೆ ಹಾರ್ಡ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರ್ತೀವಿ. ಗಾಡಿ ಸ್ಟಾರ್ಟ್ ಮಾಡಿದಾಗ ಲೇಟ್ ಸ್ಟಾರ್ಟ್ ಆಗುವಂತ ಪ್ರಾಬ್ಲಮ್ಗಳು ಬರುತ್ತೆ. ಈ ಒಂದು ಸೆನ್ಸರ್ ಪ್ರಾಬ್ಲಮ್ ಆಗಿತ್ತಂದ್ರೆ. ಇನ್ನೊಂದೇನಂದ್ರೆ ನಿಮ್ಮ ಒಂದು ಕ್ಲಸ್ಟರ್ ಮೀಟರ್ ಅಲ್ಲಿ ಮಾಲ್ ಫಂಕ್ಷನ್ ಇಂಡಿಕೇಶನ್ ಲೈಟ್ ಗ್ಲೋ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇವಾಗ ನೋಡೋಣ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಸ್ ಏನೆಲ್ಲ ಬರುತ್ತೆ ಅಂತ ಫ್ರೆಂಡ್ಸ್. ಈ ಒಂದು MAP ಸೆನ್ಸರ್ ಪ್ರಾಬ್ಲಮ್ ಆದ್ರೆ ಯಾವೆಲ್ಲ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಸ್ ಬರುತ್ತೆ ಅಂತಂದ್ರೆ P0105 ಇಂದ P0109 ವರ್ಗು ಬರುತ್ತೆ. P0105, P0106, P0107, P0108, P0109 ಈ 5 DTCಗಳು MAP ಸೆನ್ಸರ್ಗೆ ರಿಲೇಟೆಡ್ ಆಗಿದೆ. ಓಕೆನಾ ಫ್ರೆಂಡ್ಸ್. ಶೂಟಿಂಗ್ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ಪ್ರಾಬ್ಲಮ್ ನೀವು ಸರಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ವ್ಯಾಕ್ಯೂಮ್ ಡಿಸ್ಕನೆಕ್ಟ್ ಆಗಿರ್ಬೋದು, ನೀವು ಚೆಕ್ ಮಾಡ್ಬೇಕು. ವ್ಯಾಕ್ಯೂಮ್ ಮೋಸಸ್ ಏನ ಕ್ರ್ಯಾಕ್ ಆಗಿದ್ಯಾ, ಲೀಕೇಜ್ ಆಗಿದ್ಯಾ, ಅದನ್ನ ನೀವು ಚೆಕ್ ಮಾಡ್ಬೇಕು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡ್ಬೇಕು ಅಂತಂದ್ರೆ MAP ಸೆನ್ಸರ್ ರೀಡಿಂಗ್ ನ ಚೆಕ್ ಮಾಡ್ಬೇಕು. ಸ್ಕ್ಯಾನ್ ಟೂಲ್ ನ ಹಾಕಿ MAP ಸೆನ್ಸರ್ ರೀಡಿಂಗ್ ನ ಚೆಕ್ ಮಾಡ್ಬೇಕು. ರೀಡಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ವಾ, ಬೂಸ್ಟ್ ಪ್ರೆಷರ್ ಸೆನ್ಸರ್ ರೀಡಿಂಗ್ ಕರೆಕ್ಟ್ ಆಗಿ ಬರ್ತಾ ಅಂತ ಚೆಕ್ ಮಾಡ್ಬೇಕು. ಮ್ಯಾನ್ಯುಯಲ್ ನ ತಗೋಬೇಕು. ಮ್ಯಾನ್ಯುಯಲ್ ರೀಡಿಂಗ್ ಇರುತ್ತೆ ಎಷ್ಟು ಬರ್ಬೇಕು ಅಂತ ಸ್ಕ್ಯಾನ್ ಟೂಲ್ ಡಾಟಾದಲ್ಲಿ ಅದ್ರಲ್ಲಿ ಹೋಗಿ ನೀವು ಕಂಪೇರ್ ಮಾಡ್ಬೇಕು. ಆಮೇಲೆ ಮತ್ತೆ ನೀವು ಏನ್ ಚೆಕ್ ಮಾಡ್ಬೇಕು, ಸರ್ಕ್ಯೂಟ್ ನ ಚೆಕ್ ಮಾಡಬೇಕು. ಸೆನ್ಸರ್ ಸರ್ಕ್ಯೂಟ್ ಚೆಕ್ ಮಾಡ್ಬೇಕು. ಈ ಸೆನ್ಸರ್ ಕಪ್ಲರ್ ಇಂದ ECM ಕಪ್ಲರ್ ವರೆಗೂ ವೈರ್ ಚೆನ್ನಾಗಿದ್ಯಾ, ಪವರ್ ಸಪ್ಲೈ ವೈರ್ ಚೆನ್ನಾಗಿದ್ಯಾ, ಡ್ರೈವ್ ಸರ್ಕ್ಯೂಟ್ ವೈರ್ ಚೆನ್ನಾಗಿದ್ಯಾ, ಪ್ರತಿ ಒಂದು ವೈರ್ ಚೆಕ್ ಮಾಡ್ಬೇಕು. ತುಕ್ಕು ಹಿಡಿದಿದ್ಯಾ ಅಥವಾ ರ್ಯಾಟ್ ಬೈಟ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡ್ಬೇಕು ಫ್ರೆಂಡ್ಸ್. ಈ ತರ ನೀವು ಚೆಕ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಪ್ರಾಬ್ಲಮ್ ನ, ಈ ಒಂದು MAP ಸೆನ್ಸರ್ ಪ್ರಾಬ್ಲಮ್ ನೀವು ಸರಿ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಸೆನ್ಸರ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.